ದೇವರು ಆತನು ಇದ್ದ ಹಾಗೆ ನಮ್ಮನ್ನು ಇಟ್ಟಿದ್ದಾನೆ ದೇವರು ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಸೊ ಈ ಲೋಕದಲ್ಲಿ ಯಾರಾದ್ರೂ ನಿಮಗೆ ಅಲ್ಲಿ ಸಮಾಧಾನ ಇದೆ, ಇಲ್ಲಿ ಒಳ್ಳೇದಾಗುತ್ತೆ, ಅಲ್ಲಿ ಹೋದ್ರೆ ಚೆನ್ನಾಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಕೈ ಮುಗಿದ್ ಬಿಡ್ರಿ. ನೀವೆಲ್ಲ ಏನ್ ಮಾಡ್ಬೇಕು? ಸಾಕ್ ಸ್ವಾಮಿ, ನಿಮ್ ಸಮಾಧಾನ ನನ್ ಒಳಗಡೆ ಇದೆ, ಸಮಾಧಾನ ನಿನಗೂ ಬೇಕಂದ್ರೆ ಬಾ, ನೀನ್ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟ್ ಆಗಿರೋಲ್ಲ, ವಿಶ್ವಾಸಿಯಾಗಿ ನಾವು ಯಾರಾಗಿರೋ ಡೈರೆಕ್ಟ್ ಆಗಿ ಹೇಳ್ರಿ. ನೀವು ಈ ತರ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತದೆ, ಎಲ್ಲರ ಸಮಾಧಾನ ಒಳಗಡೆ ಇದೆ, ನನ್ ಮತ್ತಾಗಿರ್ಬೇಕು ಅಂತ ತಲೆ ತಿಳ್ಕೊಳ್ತಾ ಮನೆ ಹೋಗವನು. ಅವಾಗ ಅವನ್ ಬದಲಾಗಿ ಏನ್ ಕಾರಣ ಆಗ್ತೀಯ. ಆಮೇಲೆ ಸೊ ಧೈರ್ಯವಾಗಿ ಯಾವಾಗಲೂ ಮಾತ್ರ ಕ್ರಿಸ್ತನೊಳಗಡೆ ಇದ್ದಾನೆ. ನನ್ನ ಸಮಸ್ಯೆಗಿಂತ, ನನ್ನ ಹೋರಾಟಗಳಿಗಿಂತ, ನನ್ನ ಸಾಲಗಳಿಗಿಂತ, ನನ್ನ ಎಲ್ಲ ಅಪಮಾನಗಳಿಗಿಂತ ಎಲ್ಲಕ್ಕಿಂತ ದೊಡ್ಡವನು ನನ್ನೊಳಗೆ ಇದ್ದಾನೆ. ಆಮೇಲೆ ಸೊ ನನ್ನೊಳಗೆ ಯೇಸು ಸ್ವಾಮಿನೇ ಇದ್ದ ಮೇಲೆ ನಾನು ಯಾಕೆ ಸಮಾಧಾನ ಹೊಡ್ಕೊಂಡು ಅಲ್ಲಿ ಹೋಗ್ಲಿ ಅಂತ ಧೈರ್ಯವಾಗಿ ಮಾತಾಡ್ಬೇಕು. ಹೌದಲ್ಲ? ಸೊ ಮಗನು ಮಗಳಾಗಿದ್ರೆ ಚೆನ್ನಾಗಿದೆ. ಆಮೇಲೆ ಅಂತ ಹೇಳ್ರಿ, ಮಗನು ಮಗಳಂದ ಮೇಲೆ ನಾವು ಅದಕ್ಕೆ ಬಾಧ್ಯರಾಗಿದ್ದೇವೆ. ಹೌದಲ್ಲ? ಏನಪ್ಪ ಇವಾಗ ನಿಮ್ ಮನೆಯಲ್ಲಿ